ಇನ್ನು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದೇ ಆಗಿದ್ದು ಆದಮೇಲೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು. ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ರಾಜಾಜಿ ಮಾರ್ಗ್ನಲ್ಲಿರುವಂಥ ಖರ್ಗೆ ಅವರ ನಿವಾಸಕ್ಕೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು. ಇವತ್ತು ಒಂದು ಕಡೆ ಇಲ್ಲಿ ಮೀಟಿಂಗ್ ಆಗಿದೆ. ಮೀಟಿಂಗ್ ಆಗ್ತಿದ್ದಂಗೆನೇ ರಾಹುಲ್ ಗಾಂಧಿ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತಾಡಿರೋದು. ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಪಕ್ಷ ನಾಯಕ ಬಂದಿದ್ದು, ಮಾತುಕತೆ ಮಾಡಿದ್ದು. ರಾಜ್ಯ ರಾಜಕಾರಣದ ಬಗ್ಗೆನೂ ಕೂಡ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಇನ್ನು ಬಿಹಾರದ ಚುನಾವಣಾ ಫಲಿತಾಂಶದ ಬಗ್ಗೆ ಚರ್ಚೆ ಆಗಿದೆ ಅಂತ ಇಬ್ಬರು ನಾಯಕರು. ಈ ಬಿಹಾರ ಚುನಾವಣೆ ಮುಗಿದೋಗಿರುವಂಥ ಕಥೆ, ಇನ್ನೇನು ಮಾತಾಡಲಿಕ್ಕೆ ಸಾಧ್ಯ? ಪ್ರಶ್ನೆ ಬೇರೆ. ಇಂಪಾರ್ಟೆಂಟ್ ಇವತ್ತಿದ್ದಿದ್ದೇ ಇವತ್ತು ಕರ್ನಾಟಕದ ಬಗ್ಗೆ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಏನು ಅಂದರೆ, ಈ ಕಡೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಿದ್ದಂಗೆನೇ ಇಬ್ಬರು ನಾಯಕರು ಬಂದು ನಮ್ಮಲ್ಲೇನು ಗೊಂದಲ ಇಲ್ಲ ಅಂತ ಸಾರಿದ ತಕ್ಷಣ ಅಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕಾರಣಗಳು ಹತ್ತಾರು ಹೇಳ್ಬೋದು. ಈ ಬಿಹಾರ ಚುನಾವಣೆ ಮುಗಿದೋಗಿರೋ ಕತೆ, ಅಲ್ಲಿ ಪರ್ಫಾರ್ಮೆನ್ಸ್ ಏನು ಅದು ಗೊತ್ತಿರುವಂಥ ಕತೆ. ಇನ್ನೇನು ಅವ್ರು ಚರ್ಚೆ ಮಾಡ್ತಾರೆ? ಇಂಪಾರ್ಟೆಂಟ್ಲಿ ಚರ್ಚೆ ಮಾಡಿರುವಂಥದ್ದೇ ಅವ್ರು ಕರ್ನಾಟಕದ ಬಗ್ಗೆ ಅನ್ನುವಂಥದ್ದು. ಏನು ಚರ್ಚೆ ಆಗಿರ್ಬೋದು? ರಂಗನಾಥ್, ಪ್ರಮುಖವಾಗಿ ಹೈಕಮಾಂಡ್ ನಿರ್ದೇಶನದಂತೆ ಸಿಎಂ ಮತ್ತು DCM ಅವರು ಇಬ್ಬರು ಕೂಡ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿರುವಂಥದ್ದು. ಇದರಲ್ಲಿ ಸಾಕಷ್ಟು ಸಂದೇಶಗಳು ಈಗಾಗಲೇ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂಥದ್ದು. ಪ್ರಮುಖವಾಗಿ ಎಷ್ಟು ಸಾರಾಂಶವನ್ನು ಹೈಕಮಾಂಡ್ಗೆ ತಲುಪಿಸುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಈಗ ಖರ್ಗೆ ನಿವಾಸದ ಬಳಿ ರಾಹುಲ್ ಗಾಂಧಿ ಅವರು ಸೇರಿದಂತೆ ಈಗ ಒಂದು ಸಭೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಸದ್ಯ DCM ಮತ್ತು CM ಏನು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಯಾವುದೇ ಗೊಂದಲಗಳಿಲ್ಲ ಅನ್ನೋದು ಕೂಡ ಏನು ಈಗಾಗಲೇ ಸುದ್ದಿಗೋಷ್ಠಿ ನಡೆಸಿ ಹೇಳಿರುವಂಥದ್ದು. ಕಳೆದ 10-15 ದಿನಗಳಿಂದ ಕೂಡ ಸಾಕಷ್ಟು ಗೊಂದಲಗಳು ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆ ಸಾಕಷ್ಟು ಮಹತ್ವ ಕೂಡ ಪಡೆದುಕೊಂಡಿರುವಂಥದ್ದು. CM ಬದಲಾವಣೆ ವಿಚಾರವಾಗಿ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಖರ್ಗೆ ನಿವಾಸದಲ್ಲಿ ಅಂತಿಮವಾಗಿ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು, CM ಮತ್ತು DCM ಈ ಒಂದು ಪ್ರಕ್ರಿಯೆಗಳು ಏನೇನಿದ್ದಾವೆ ನಾವು ಕರೆದು ಮಾತಾಡ್ತೀವಿ ಅನ್ನೋದು ಕೂಡ ಹೇಳಿ ಬಂದಿದ್ರು ದೆಹಲಿಗೆ. ಈ ಹಿನ್ನೆಲೆಯಲ್ಲಿ ಸದ್ಯ ಏನು ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ ಕೆಲ ಕ್ಷಣದ ಹಿಂದೆನೇ ಒಂದು ಭೇಟಿ ನೀಡಿ ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇರುವಂಥದ್ದು. ಮುಂದೆ ಏನು ಮಾಡಬೇಕು ಅಂದರೆ, ಈಗ ಸದ್ಯ ಅವರೇನು ನೀಡಿದಂಥ ವರದಿ ಆಧಾರದ ಮೇಲೆ ಅಂದರೆ ಯಾವುದೇ ಗೊಂದಲಗಳಿಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ, ಬರುವಂಥ ಎಲೆಕ್ಷನ್ಗಳಿಗೆ ಒಟ್ಟಾಗಿ ಹೋಗ್ತೀವಿ ಅನ್ನೋದು ಕೂಡ ಮಾತಾಗಿರುವಂಥದ್ದು. ಪ್ರಮುಖ 2028 ಎಲೆಕ್ಷನಲ್ಲಿ ಕೂಡ ಇದೇ ಒಟ್ಟಾಗಿ ನಡೀತೀವಿ ಅನ್ನೋದು ಕೂಡ ಏನು CM ಮತ್ತು DCM ಹೇಳಿರುವಂಥದ್ದು. ಏನಲ್ಲಿ ಒಟ್ಟು ಸಾರಾಂಶನ ಇಟ್ಟು ಖರ್ಗೆ ಅವರು ಅಂದರೆ ಇವರು AICC ಅಧ್ಯಕ್ಷರು ಕೂಡ ಏನು ಕರ್ನಾಟಕದ ಆಗಿರೋದ್ರಿಂದ ಮತ್ತು ರಾಹುಲ್ ಗಾಂಧಿ ಅವರು ಈಗಾಗಲೇ ಇವೆರಡೂ ಸೇರಿ ಇವರಿಬ್ಬರು ಮತ್ತಿದ್ರ ಜೊತೆಗೆ ಇತರ ನಾಯಕರು ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರಮುಖವಾದಂಥ ವಿಚಾರ ಏನೆಲ್ಲ ಮುಂದೆ ಏನೆಲ್ಲ ಒಂದು ನಿರ್ಧಾರ ಕೈಗೊಳ್ಳಬೇಕು ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು. ಯಾವ ನಿರ್ಧಾರ ಕೈಗೊಂಡ್ರೆ ರಾಜ್ಯಕ್ಕೆ ಒಳಿತಾಗುತ್ತೆ ಮತ್ತು ಪಕ್ಷದ ವಿಚಾರವಾಗಿ ಸರ್ಕಾರದ ವಿಚಾರವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಬಹುಮುಖ್ಯವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಏನು ವೇಗವಾಗಿ ಹೋಗ್ತಾ ಇದ್ದುವಂಥ ಏನು ನಾಯಕತ್ವ ವಿಚಾರ ಬ್ರೇಕ್ ಹಾಕುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದರೆ ಗೊಂದಲಗಳೇನಿದ್ದಾವೆ, ಸಾಕಷ್ಟು ಗೊಂದಲ ಉಂಟಾಗಿರುವಂಥದ್ದು. ಪರಸ್ಪರ ಏನು ಎರಡೂ ಬಣಗಳು ತಮ್ಮದೇ ಆದಂಥ ಏನು ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ದಾಳವನ್ನು ಉಳಿಸಿದ್ರು. ಎಲ್ಲ ಒಂದು ಕಡೆ ದಾಳ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಅಲ್ಲಿ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಬಹುಮುಖ್ಯವಾಗ್ತದೆ. ಇಷ್ಟು ಕೂಡ CM ಇರ್ಬೋದು DCM ಹೇಳಿಕೆಗಳು ಗಮನಿಸಿರುವಂತ ಹೈಕಮಾಂಡ್ ಸದ್ಯ ಈಗ ಚರ್ಚೆಯಲ್ಲಿ ಭಾಗವಹಿಸಿದೆ. ಏನ್ ಮುಂದೆ ಆಗುತ್ತೆ ಅನ್ನೋದು ಕೂಡ ಮೀಟಿಂಗ್ ನಡೀತಾ ಇದೆಯಾ ಅಥವಾ ಮೀಟಿಂಗ್ ಮುಗಿದಿದೆಯಾ? ಮೀಟಿಂಗ್ ಇನ್ನು ನಡೀತಾ ಇದೆಯಾ ಅಥವಾ ಮೀಟಿಂಗ್ ಮುಗಿತಾ ಮಹೇಶ್? ಸರಿಸುಮಾರು 12:30 ಸುಮಾರಿಗೆ ಬಂದಂಥ ರಾಹುಲ್ ಗಾಂಧಿ ಅವರು ಈಗ ಇನ್ನೂ ಆರಂಭದಲ್ಲಿ ಬಿಹಾರದ ಚುನಾವಣೆ ಫಲಿತಾಂಶದ ಕುರಿತು ಅಂತ ಹೇಳಿದ್ರು ಕೂಡ, ಯಾಕಂದರೆ ಬಿಹಾರದ ಒಂದಷ್ಟು ನಾಯಕರು ಕೂಡ ಬಂದಿರುವಂಥದ್ದು. ಆರಂಭದಲ್ಲಿ ಪ್ರಾಮುಖ್ಯತೆಯಾಗಿ ಬಿಹಾರ ಚುನಾವಣೆ ಸಂಬಂಧ ಮಾತುಕತೆ ನಡೆದರೂ ಕೂಡ ಪ್ರಮುಖವಾಗಿ ಕರ್ನಾಟಕದ ವಿದ್ಯಮಾನಗಳು ಮಾತ್ರ ಒಂದು ಚರ್ಚೆ ನಡೆಸುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕಂದರೆ ಈಗಾಗಲೇ ಹೈಕಮಾಂಡ್ ನಿರ್ದೇಶನದಂತೆಯೇ CM ಮತ್ತು DCM ಬ್ರೇಕ್ಫಾಸ್ಟ್ ನಡೆಸಿ ತಮ್ಮದೇ ಒಂದು ಸಂದೇಶವನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸರಿಸುಮಾರು 1 ಗಂಟೆಗಳ ಕಾಲ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ರಂಗನಾಥ್, ಮಹೇಶ್, ನೀವು ಹಾಗೆ ಸಂಪರ್ಕದಲ್ಲಿ